Hello everyone, this is B.S. Suranavar, Assistant Professor of Commerce, Government First Grade College. During this session, I am going to discuss about meaning of goodwill, definitions of goodwill, factors determining goodwill. So first of all, let me discuss about the introduction to valuation of goodwill. What is this goodwill? Goodwill is nothing but a good name or reputation of a company. Goodwill is one of the intangible assets, and like any other tangible asset, it contributes to the profit earning capacity of the business. ಇದೊಂದು ಇಂಟ್ಯಾಂಜಿಬಲ್ ಆಸ್ತಿ ಅಂತ ಹೇಳ್ತಾರೆ. ಇದರಿಂದ ಅರ್ನಿಂಗ್ ಕೆಪಾಸಿಟಿ ಹೆಚ್ಚಾಗ್ತದೆ ಅಂತ ಹೇಳಬಹುದು. Goodwill is nothing but impressions created in the minds of the customers of a particular organization who continue to patronize that organization despite the high price of its product, which enables the organization to earn super profit. ಈ ಗುಡ್ವಿಲ್ ಅಂದ್ರೆ ಏನೂ ಅಲ್ಲ, ಇದೊಂದು ಸುನಾಮ, ಕೀರ್ತಿ ಮೌಲ್ಯ ಅಂತ ಹೇಳ್ಬೋದು. ಇದು ಕೆಲವೊಂದಿಷ್ಟು ಮಹತ್ವದಾಗಿರ್ತಕ್ಕಂತಹ ಪ್ರಾಕ್ಟೀಸಸ್ಗಳನ್ನ ನಮ್ಮ ವ್ಯವಹಾರದಲ್ಲಿ ನಡೆಸುತ್ತಾ ಇರೋದ್ರಿಂದ ನಮ್ಮ ಗ್ರಾಹಕರು ಎಷ್ಟೇ ಹೆಚ್ಚಿನ ಬೆಲೆಗೆ ನಾವು ವಸ್ತುಗಳನ್ನು ನೀಡಿದ್ರೂ ಕೂಡ ನಮ್ಮ ಕಂಪನಿಯ ಅಥವಾ ಬಿಸ್ನೆಸ್ನ ವಸ್ತುಗಳನ್ನೇ ಖರೀದಿ ಮಾಡ್ತಿರ್ತಾರೆ. ಸೊ ಅಂತಹ ಒಂದು ವ್ಯವಸ್ಥೆಯನ್ನು ಕ್ರಿಯೇಟ್ ಆಗಿರ್ತದೆ, ಅದನ್ನು ನಾವಿಲ್ಲಿ ಗುಡ್ವಿಲ್ ಅಂತ ಹೇಳ್ಬೋದು ಅಂತ ಅನ್ಬೋದು. ಗುಡ್ವಿಲ್ ಈಸ್ ದ ಔಟ್ಕಮ್ ಆಫ್ ಅನ್ ಇಂಪ್ರೆಷನ್ಸ್ ಕ್ರಿಯೇಟೆಡ್ ಇನ್ ದ ಮೈಂಡ್ಸ್ ಆಫ್ ಈಚ್ ಕಸ್ಟಮರ್. ಪ್ರತಿಯೊಬ್ಬ ಗ್ರಾಹಕನಲ್ಲಿ ಒಂಥರ ಇಂಪ್ರೆಷನ್ ಕ್ರಿಯೇಟ್ ಆಗಿರ್ತದೆ ನಮ್ಮ ಬಿಸ್ನೆಸ್ ಬಗ್ಗೆ. ಸೊ ಅದನ್ನು ನಾವಿಲ್ಲಿ ಗುಡ್ವಿಲ್ ಅಂತ ಹೇಳ್ಬೋದು. Goodwill is the estimated value of the reputation of the business. ಇದನ್ನ ಒಂದು ಅಂದಾಜು ಹಾಕಿರ್ತಕ್ಕಂತಹ ನಿರೀಕ್ಷಿತವಾಗಿರ್ತಕ್ಕಂತಹ ವ್ಯಾಲ್ಯೂ ಅಂತ ಹೇಳ್ಬೋದು. Then what actually mean for goodwill? Goodwill is the value of good name. ಇದೊಂದು ಒಳ್ಳೆಯ ಹೆಸರು. Or reputation of a business, ಒಂದು ಕೀರ್ತಿ ಅಂತ ಹೇಳ್ಬೋದು. Which attracts more customers and help the firm to earn more profits. ಮತ್ತೆ ಹೆಚ್ಚು ಹೆಚ್ಚು ಗ್ರಾಹಕರನ್ನ ಆಕರ್ಷಣೆ ಮಾಡಿ ವ್ಯವಹಾರ ಸಂಸ್ಥೆಯ ಲಾಭವನ್ನ ಹೆಚ್ಚು ಮಾಡುವಂತಹದ್ದು ಅಂತ ಹೇಳ್ಬೋದು. ಗುಡ್ವಿಲ್ ಈಸ್ ದ ಅಗ್ರಿಗೇಟ್ ಆಫ್ ದೀಸ್ ಇಂಟ್ಯಾಂಜಿಬಲ್ ಅಟ್ರಿಬ್ಯೂಟ್ಸ್ ಆಫ್ ಎ ಬಿಸ್ನೆಸ್ ವಿಚ್ ಕಂಟ್ರಿಬ್ಯೂಟ್ಸ್ ಟು ಇಟ್ಸ್ ಸುಪೀರಿಯರ್ ಅರ್ನಿಂಗ್ ಕೆಪಾಸಿಟಿ ಆರ್ ಎ ನಾರ್ಮಲ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ಸ್. ಇದನ್ನೇನಂತ ಹೇಳ್ತಾರೆ ಗುಡ್ವಿಲ್ಗೆ ಅಂತಂದ್ರೆ ಅಗ್ರಿಗೇಟ್ ಆಫ್ ದೀಸ್ ಇಂಟ್ಯಾಂಜಿಬಲ್ ಅಟ್ರಿಬ್ಯೂಟ್ಸ್ ಅಂತ ಹೇಳ್ತಾರೆ. ಇದು ಅಗೋಚರ ಲಕ್ಷಣಗಳ ಗುಚ್ಛ ಅಂತ ಹೇಳ್ಬೋದು. ಇದರಿಂದ ನಮ್ಮ ಕಂಪನಿಯ ಅರ್ನಿಂಗ್ ಕೆಪಾಸಿಟಿಯನ್ನ ಹೆಚ್ಚು ಮಾಡಕ್ಕೆ ಸಾಧ್ಯ ಆಗ್ತದೆ ಅಂತ ನೋಡ್ಬೋದು. ಗುಡ್ವಿಲ್ ಈಸ್ ನಥಿಂಗ್ ಬಟ್ ಇಂಪ್ರೆಷನ್ಸ್ created in the minds of the customers of a particular organization who continue to patronize that organization despite the high price of its product, which enables the organization to earn super profits. So ಇದೇನು ಅಲ್ಲ, ಕಂಪನಿಯಲ್ಲಿ ನಾವು ಏನು ವ್ಯವಹಾರಗಳನ್ನ ಮಾಡ್ತೀವಿ, ಆ ವ್ಯವಹಾರಗಳಿಂದ ಅಥವಾ ಆ ವ್ಯವಹಾರನ ಮಾಡುವಂಥ ಸಂದರ್ಭದಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತಕ್ಕಂಥ ಕೆಲವೊಂದು ಆಚರಣೆಗಳಿಂದ ಅಥವಾ ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಬಿಹೇವಿಯರ್ನಿಂದ ಕ್ರಿಯೇಟ್ ಆಗಿರ್ತಕ್ಕಂತಹ ಒಂದು ಅಟ್ಮಾಸ್ಫಿಯರ್ ಅಂತ ಹೇಳ್ಕೊಳ್ಬೋದು, ಒಂದು ಇಮೇಜ್ ಅಂತ ಹೇಳ್ಬೋದು. ಇದರಿಂದ ಹೆಚ್ಚು ಹೆಚ್ಚು ಗ್ರಾಹಕರನ್ನು ಆಕರ್ಷಣೆ ಮಾಡಿ ಎಷ್ಟೇ ನಮ್ಮ ಕಂಪನಿ ಒಳಗೆ ಆ ವಸ್ತುವಿನ ಬೆಲೆ ಹೆಚ್ಚಾಗಿದ್ರೂ ಪರವಾಗಿಲ್ಲ, ಆದರೆ ನಮ್ಮ ಗ್ರಾಹಕರು ನಮ್ಮ ವಸ್ತುವನ್ನು ಬಿಟ್ಟು ಬೇರೆ ವಸ್ತುವನ್ನು ಖರೀದಿ ಮಾಡೋಕ್ ಆಗಲ್ಲ ಅಂತಹ ಒಂದು ಸ್ಥಿತಿಯನ್ನ ನಿರ್ಮಾಣ ಮಾಡುವಂಥದ್ದು ಏನಿದೆ ಅದನ್ನೇ ಗುಡ್ವಿಲ್ ಅಂತ ಹೇಳ್ಬೋದು. So goodwill is defined as the amount by which the fair value of the net asset of the business exceeds the book value of the net assets. In practical ಆಗಿ ಹೇಳೋದಂದ್ರೆ ಗುಡ್ವಿಲ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೋದು, ಯಾವ ಥರ ಗುಡ್ವಿಲ್ ಇರ್ತದೆ ಅನ್ನೋದು ನೋಡೋದಾದ್ರೆ, it is defined as the amount by which the fair value of the net asset of the business. ನಮ್ಮ ಬಿಸ್ನೆಸ್ನ ಫೇರ್ ವ್ಯಾಲ್ಯೂ ಆಫ್ ನೆಟ್ ಅಸೆಟ್ ಏನಿರ್ತದೆ ಅದು ನಮ್ಮ ವ್ಯವಹಾರದ ಆಸ್ತಿಗಳ ನೆಟ್ ವ್ಯಾಲ್ಯೂಕ್ಕಿಂತ ಹೆಚ್ಚಾಗಿರ್ತದೆ. ಅಂದ್ರೆ ಫೇರ್ ವ್ಯಾಲ್ಯೂ ಹೆಚ್ಚಾಗಿರ್ತದೆ, ಮಾರ್ಕೆಟ್ ಪ್ರೈಸ್ ಹೆಚ್ಚಾಗಿರ್ತದೆ, ಒರಿಜಿನಲ್ ಪ್ರೈಸಸ್ ಬುಕ್ ವ್ಯಾಲ್ಯೂ ಕಡಿಮೆ ಇರ್ತವೆ. ಸೊ ಅಂತಹದ್ದನ್ನು ನಾವು ಗುಡ್ವಿಲ್ ಅಂತ ಹೇಳ್ಕೊಳ್ಬಹುದು. ಗುಡ್ವಿಲ್ ಈಸ್ ಅನ್ ಇಂಟ್ಯಾಂಜಿಬಲ್ ಅಸೆಟ್ ರಿಪ್ರೆಸೆಂಟಿಂಗ್ ದ ಎಕ್ಸಿಸ್ಟೆನ್ಸ್ ಆಫ್ ದ ವ್ಯಾಲ್ಯೂ ಆಫ್ ದ ಬಿಸ್ನೆಸ್ ಓವರ್ ಅಂಡ್ ಅಬೌವ್ ಇಟ್ಸ್ ಫೇರ್ ವ್ಯಾಲ್ಯೂ. Goodwill is the difference between the value of a business as a whole and the aggregate of the fair value of its separable net assets. It's the excess of the purchase consideration of the business sold as a going concern above the fair value or market price of that business. Now, ಒಂದು ವೇಳೆ ಗುಡ್ವಿಲ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ರೀತಿಯೊಳಗೆ ಇದೇ ಗುಡ್ವಿಲ್ ಅಂತ ನಾವು ತೋರಿಸ್ಬೋದು. ಅದು ಹೇಗೆಪ್ಪ ಅಂತಂದ್ರೆ, ಒಂದು ನಾವು ನಮ್ಮ ಬಿಸ್ನೆಸ್ ಅನ್ನ ಮಾರಾಟ ಮಾಡ್ತಿದ್ವಿ ಅಂತಂದ್ರೆ ಆ ಮಾರಾಟದ ಬೆಲೆ ಎಷ್ಟು ಸಿಗ್ತದೆ ನಮ್ಗೆ, ಅಂದ್ರೆ ಮಾರ್ಕೆಟ್ ದಟ್ ಸೇಲ್ ಪ್ರೈಸ್ ಎಷ್ಟು ಬರ್ತದೆ ಅಂತಂದ್ರೆ ನಮ್ಮ ಬಿಸ್ನೆಸ್ನ ಫೇರ್ ವ್ಯಾಲ್ಯೂ ಅಥವಾ ಮಾರ್ಕೆಟ್ ಪ್ರೈಸ್ ಏನಿದೆ ಅದಕ್ಕಿಂತ ಹೆಚ್ಚು
ನಮಗೆ ಸಿಗ್ತಿರ್ತದೆ. ಸೊ ಆಕ್ಸೆಸ್ ಏನು ಸಿಗ್ತದಲ್ಲ ಅದನ್ನು ನಾವಿಲ್ಲಿ ಗುಡ್ ವಿಲ್ ಅಂತ ಹೇಳ್ಕೊಳ್ಬಹುದು. ದೆನ್ ದ ಡೆಫಿನೇಷನ್ಸ್ quoted by Professor Hatfield in this way: the value of business connections, the value of the profitability that precludes customers will continue to buy in spite of the allurement of competing dealers. ಈ ಹ್ಯಾಟ್ಫೀಲ್ಡ್ ಅವರು ಬಹಳ ಚೆನ್ನಾಗಿ ಈ ಗುಡ್ ವಿಲ್ ಬಗ್ಗೆ ಡೆಫಿನೇಷನ್ ಕೋಟ್ ಮಾಡ್ತಾ ಇದ್ದಾರೆ. ಅವ್ರು ಏನು ಹೇಳ್ತಾ ಇದ್ದಾರೆ, ಇಟ್ ಇಸ್ ಅ ವ್ಯಾಲ್ಯೂ ಆಫ್ ಬಿಸ್ನೆಸ್ ಕನೆಕ್ಷನ್ಸ್ ಅಂತ ಹೇಳ್ತಾರೆ. ಅಂದರೆ ಇದೊಂದು ಮೌಲ್ಯ. ಯಾವುದ್ರ ಮೌಲ್ಯಪ್ಪ ಅಂದ್ರೆ ನಮ್ಮ ವ್ಯವಹಾರದ ಸಂಪರ್ಕಗಳು ಯಾವ ಥರ ಇದಾವೋ ಅದನ್ನ ಆಧಾರವಿಟ್ಕೊಂಡು ಮಾಡಿರ್ತಕ್ಕಂಥ ಒಂದು ಮೌಲ್ಯ ಅಂತ ಹೇಳ್ಕೊಳ್ಬಹುದು, ಸಂಬಂಧಗಳ ಮೌಲ್ಯ ಅಂತ ಹೇಳ್ಬೋದು. ದ ವ್ಯಾಲ್ಯೂ ಆಫ್ ದ ಪ್ರಾಫಿಟಬಿಲಿಟಿ ಇಸ್ ಆಲ್ಸೋ ದೇ ಆರ್ ಕೋಟಿಂಗ್ ದಟ್ ಇದು ನಮ್ಮ ಲಾಭ ಪಡ್ಕೊಳ್ತಕ್ಕಂಥ ಪ್ರವೃತ್ತಿಯ ವ್ಯಾಲ್ಯೂ ಅಂತ ಹೇಳ್ಕೊಳ್ಬಹುದು. ದಟ್ ಪ್ರಿಕಟ್ಸ್ ಕಸ್ಟಮರ್ಸ್ ವಿಲ್ ಕಂಟಿನ್ಯೂ ಟು ಬೈ ಇನ್ ಸ್ಪೈಟ್ ಆಫ್ ದ ಅಲೋರ್ಮೆಂಟ್ಸ್ ಆಫ್ ದ ಕಾಂಪಿಟಿಂಗ್ ಡೀಲರ್ಸ್. ಸೊ ನಮ್ಮ ಪೈಪೋಟಿದಾರರು, ಪ್ರತಿಸ್ಪರ್ಧಿಗಳು ಎಷ್ಟೇ ಯಾವುದೇ ರೀತಿಯಾಗಿರ್ತಕ್ಕಂಥ ಆಕರ್ಷಣೆಗಳನ್ನ ಮಾಡಿದ್ರು ಕೂಡ ನಮ್ಮ ಗ್ರಾಹಕರು ನಮ್ಮ ವಸ್ತುವನ್ನು ಬಿಟ್ಟ ಬೇರೆ ವಸ್ತುಗಳನ್ನ ಖರೀದಿ ಮಾಡೋಕ್ಕಾಗಲ್ಲ. ಆ ರೀತಿಯಾಗಿರ್ತಕ್ಕಂಥ ಒಂದು ಸ್ಥಿತಿ ಏನಿದೆ ಅದನ್ನ ನಾವು ಗುಡ್ ವಿಲ್ ಅಂತ ಹೇಳ್ಬೋದು ಅಂತ ಹ್ಯಾಟ್ಫೀಲ್ಡ್ ಅವರು ಹೇಳ್ತಾ ಇದ್ದಾರೆ. ದೆನ್ ಒನ್ ಮೋರ್ ಡೆಫಿನೇಷನ್ ಕೋಟೆಡ್ ಬೈ ಎರಿಕ್ ಕೋಲ್ಲರ್: goodwill is the current value of expected future income in excess of normal return on investment in ನೆಟ್ ಟ್ಯಾಂಜಿಬಲ್ ಅಸೆಟ್ಸ್ ಅಂತ ಹೇಳ್ತಾರೆ. ಸೊ ಇವರೇ ಹೇಳ್ತಾ ಇದ್ದಾರೆ ಅಂತಂದ್ರೆ ಗುಡ್ ವಿಲ್ ಇದು ಈ ಸದ್ಯದಲ್ಲಿ ಇರ್ತಕ್ಕಂತಹ ಫ್ಯೂಚರ್ ಅರ್ನಿಂಗ್ ಆಗ್ತಕ್ಕಂಥ ಬೆಲೆ ಈಗ ಸದ್ಯಕ್ಕೆ ಏನಿದೆ ಅದನ್ನ ಗುಡ್ ವಿಲ್ ಅಂತ ಹೇಳ್ಕೊಳ್ಬಹುದು ಅಂತ ಹೇಳ್ತಾರೆ. ಅದನ್ನ ಯಾವ ರೀತಿಯಾಗಿ ಮೆಜರ್ಮೆಂಟ್ ಮಾಡ್ತಾರೆ ಅಂತಂದ್ರೆ ಇಟ್ಸ್ ಅನ್ ಎಕ್ಸೆಸ್ ಆಫ್ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇನ್ ನೆಟ್ ಟ್ಯಾಂಜಿಬಲ್ ಅಸೆಟ್ಸ್. ನೆಟ್ ಟ್ಯಾಂಜಿಬಲ್ ಅಸೆಟ್ಸ್ ಇಂದ ಏನು ನಾರ್ಮಲ್ ರೇಟ್ ಆಫ್ ರಿಟರ್ನ್ ಬರ್ತದೆ ಅದಕ್ಕಿಂತ ಹೆಚ್ಚು ಇವತ್ತು ನಮಗೆ ಏನು ಸಿಗ್ತಾ ಇದೆಯಲ್ಲ ಅದನ್ನು ಗುಡ್ ವಿಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಫಾರ್ ಎಕ್ಸಾಂಪಲ್ ನಮ್ಮ ನೆಟ್ ಟ್ಯಾಂಜಿಬಲ್ ಅಸೆಟ್ಸ್ 1 ಲಕ್ಷ ಇದೆ ಅಂತ ಅನ್ಕೊಳ್ಳೋಣ. ನೆಟ್ ಟ್ಯಾಂಜಿಬಲ್ ಅಸೆಟ್ಸ್ 1 lakh ಇದೆ. ಬಟ್ ನಾವು ಆಕ್ಚುಲಿ ಈಗ ಗಳಿಕೆ ಮಾಡ್ತಕ್ಕಂಥದ್ದು ಸುಮಾರು ಒಂದು 20,000 ಇದೆ. ದೆನ್ ನಾರ್ಮಲ್ ರೇಟ್ ಆಫ್ ರಿಟರ್ನ್ 10% ಇದೆ. ಸೊ ನಾರ್ಮಲ್ ರೇಟ್ ಆಫ್ ರಿಟರ್ನ್ 10% 1 lakh ನೆಟ್ ಟ್ಯಾಂಜಿಬಲ್ ಅಸೆಟ್ಸ್ ಮೇಲೆ ಹಾಕಿದಾಗ ನಮಗೆ 10,000 ಬರ್ತದೆ. ಬಟ್ ಆಕ್ಚುಲಿ ನಾವು ಪ್ರಾಫಿಟ್ ಮಾಡ್ಕೊಳ್ತಾ ಇರೋದು ಎಷ್ಟಿದೆ ಈಗ 20,000. ಸೊ ಆಕ್ಚುಯಲ್ ಪ್ರಾಫಿಟ್ ಈಸ್ ಮೋರ್ ದೆನ್ ದ ನಾರ್ಮಲ್ ರೇಟ್ ಆಫ್ ರಿಟರ್ನ್. ಸೊ ದಟ್ ಎಕ್ಸೆಸ್ ಆಫ್ 10,000 ಇದೆಯಲ್ಲ ಅದನ್ನು ನಾವಿಲ್ಲಿ ಗುಡ್ ವಿಲ್ ಅಂತ ಹೇಳ್ಕೊಳ್ಬಹುದು ಅಂತ ಈ ಎರಿಕ್ ಕೋಲ್ಲರ್ ಅವರು ಹೇಳ್ತಾ ಇದ್ದಾರೆ. ದೆನ್ ವಾಟ್ ಆರ್ ದ ಫ್ಯಾಕ್ಟರ್ಸ್ ವಿಚ್ ಡಿಟರ್ಮೈನ್ ದ ವ್ಯಾಲ್ಯೂ ಆಫ್ ಗುಡ್ ವಿಲ್? ಈ ಗುಡ್ ವಿಲ್ ಇದೇ ಥರ ಇದೆ ಅನ್ನೋದನ್ನ ಡಿಟರ್ಮೈನ್ ಮಾಡೋಕೆ ಅಂದರೆ ಗುಡ್ ವಿಲ್ನ ವ್ಯಾಲ್ಯೂ ಮೇಲೆ ಇನ್ಫ್ಲುಯೆನ್ಸ್ ಮಾಡ್ತಕ್ಕಂಥ ಕೆಲವೊಂದು ಅಂಶಗಳಿವೆ. ಸೊ ಅಂಥ ಅಂಶಗಳು ಯಾವುವು ಅನ್ನೋದು ನೋಡೋದಾದ್ರೆ ಫಸ್ಟ್ ಆಫ್ ಆಲ್ ಎಫಿಷಿಯಂಟ್ ಮ್ಯಾನೇಜ್ಮೆಂಟ್ ಟೀಮ್. ದಟ್ ದಕ್ಷ ನಿರ್ವಹಣಾ ತಂಡ ಈ ನಮ್ಮ ಗುಡ್ ವಿಲ್ ವ್ಯಾಲ್ಯೂ ಡಿಟರ್ಮೈನ್ ಮಾಡೋಕ್ಕೆ ಬಹಳಷ್ಟು ಮಹತ್ವದ ಪಾತ್ರ ವಹಿಸ್ತದೆ. ಸೊ ದಕ್ಷವಾಗಿರ್ತಕ್ಕಂತಹ ನಿರ್ವಹಣಾ ನಮ್ಮ ತಂಡ ಇತ್ತು ಅಂತಂದರೆ ಡೆಫಿನೆಟ್ಲಿ ನಾವು ಭಾಳಷ್ಟು ಇಫೆಕ್ಟಿವ್ ಆಗಿ ಮತ್ತು ಎಫಿಷಿಯೆಂಟ್ ಆಗಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ನಾವು ಗುಡ್ ವಿಲ್ ಕ್ರಿಯೇಟ್ ಮಾಡೋಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ಕೊಳ್ಬೋದು. ದೆನ್ ಇಫೆಕ್ಟಿವ್ ಅಡ್ವರ್ಟೈಸಿಂಗ್ ಕ್ಯಾಂಪೇನ್, ಪರಿಣಾಮಕಾರಿಯಾಗಿರ್ತಕ್ಕಂತಹ ಜಾಹೀರಾತಿನ ಕ್ಯಾಂಪೇನ್ಗಳನ್ನ ಏನು ಮಾಡ್ತಾರೆ ಅದು ಕೂಡ ಗುಡ್ ವಿಲ್ ಕ್ರಿಯೇಟ್ ಮಾಡ್ತದೆ. ದೆನ್ ಕಂಟೆಂಟೆಡ್, ಲಾಯಲ್ ಆ್ಯಂಡ್ ಎಫಿಷಿಯೆಂಟ್ ಆ್ಯಂಡ್ ಸಿನ್ಸಿಯರ್ ಎಂಪ್ಲಾಯೀಸ್, ನಮ್ಮ ಕಂಪನಿ ಅಥವಾ ವ್ಯವಹಾರದ ಉದ್ಯೋಗಿಗಳು ಕೂಡ ಬಹಳಷ್ಟು ಮಹತ್ವದಾಗ್ತಾರೆ. ಇಲ್ಲಿ ಪ್ರಾಮಾಣಿಕ ಅಥವಾ ದಕ್ಷವಾಗಿರ್ತಕ್ಕಂತಹ ಉದ್ಯೋಗಿಗಳು ಏನಿರ್ತಾರೆ ಅವರು ಬಹಳಷ್ಟು ಮಹತ್ವದಾಗಿರ್ತಕ್ಕಂಥ ಪಾತ್ರವನ್ನು ಈ ಗುಡ್ ವಿಲ್ದಲ್ಲಿ ವಹಿಸ್ತಾರೆ ಅಂತ ಹೇಳ್ಬೋದು. ದೆನ್ ಟ್ರೇಡ್ ಮಾರ್ಕ್, ಪೇಟೆಂಟ್ಸ್ ಎಕ್ಸೆಟ್ರಾ ಓನ್ಡ್ ಬೈ ದ ಎಂಟರ್ಪ್ರೈಸ್, ನಮ್ಮ ಉದ್ಯಮ ಯಾವುದಾದ್ರೂ ಟ್ರೇಡ್ ಮಾರ್ಕ್ಗಳನ್ನ ಪೇಟೆಂಟ್ಗಳನ್ನ ಹೊಂದಿದ್ರೆ ಅಂತಹ ಟ್ರೇಡ್ ಮಾರ್ಕ್ನ ಆಧಾರವಿಟ್ಕೊಂಡು ಅಥವಾ ಅಂತಹ ಪೇಟೆಂಟ್ಸ್ಗಳನ್ನ ಆಧಾರವಿಟ್ಕೊಂಡು ನಮ್ಮ ಗುಡ್ ವಿಲ್ ಕ್ರಿಯೇಟ್ ಆಗ್ತದೆ. ರೆಗ್ಯುಲರ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್, ನಾವು ನಿರಂತರವಾಗಿ ಏನಾದರೂ ಸಂಶೋಧನೆಗಳನ್ನ ಮಾಡ್ತಾ ಇದ್ವಿ ಅಂತಂದರೆ ಅಭಿವೃದ್ಧಿಗಳನ್ನ ಚಟುವಟಿಕೆಗಳನ್ನ ಹಮ್ಮಿಕೊಳ್ತಾ ಇದ್ವಿ ಅಂತಂದರೆ ಸಹಜವಾಗಿಯೇ ಗುಡ್ ವಿಲ್ ಹೆಚ್ಚಾಗ್ತಾ ಇರ್ತದೆ. ಗುಡ್ ರಿಲೇಷನ್ ವಿತ್ ಅದರ್ ಇಂಡಸ್ಟ್ರೀಸ್ ಆ್ಯಂಡ್ ಸಪ್ಲೈಯರ್ಸ್, ಸೊ ಬೇರೆ ಬೇರೆ ಉದ್ಯಮಗಳು ಅಥವಾ ಬೇರೆ ಬೇರೆ ಪೂರೈಕೆದಾರಗಳ ಜೊತೆ ಇರ್ತಕ್ಕಂಥ ನಮ್ಮ ಸಂಬಂಧ ಹೆಂಗಿದೆ ಅದು ಕೂಡ ನಮ್ಮ ಗುಡ್ ವಿಲ್ ಕ್ರಿಯೇಟ್ ಆಗೋಕ್ಕೆ ಮಹತ್ವದಾಗ್ತದೆ. ಸ್ಟ್ರಾಟಜಿಕ್ ಲೊಕೇಶನ್ ಆಫ್ ಬಿಸ್ನೆಸ್ ಪ್ರಿಮೈಸಿಸ್, ನಮ್ಮ ವ್ಯವಹಾರದ ಸಂಸ್ಥೆ ಎಲ್ಲಿ ನಡೀತಾ ಇದೆ, ನಮ್ಮ ವ್ಯವಹಾರ ಎಲ್ಲಿ ನಡೀತಾ ಇದೆ ಅದರ ಲೊಕೇಶನ್ ಏನಿದೆ ಅದು ಕೂಡ ಮಹತ್ವದ್ದು. ಸಫಿಷಿಯಂಟ್ ನಂಬರ್ ಆಫ್ ಔಟ್ಲೆಟ್ಸ್ ಆ್ಯಂಡ್ ಸರ್ವಿಸ್ ಸೆಂಟರ್ಸ್ ಫಾರ್ ದ ಪ್ರಾಡಕ್ಟ್, ಸೊ ಸಾಕಷ್ಟು ಪ್ರಮಾಣದೊಳಗೆ ನಾವೇನು ಔಟ್ಲೆಟ್ಸ್ಗಳನ್ನ ಪ್ರಾರಂಭ ಮಾಡಿರ್ತೀವಿ ಅಂದರೆ ಅಲ್ಲಲ್ಲಿ ನಮ್ಮ ವ್ಯವಹಾರ ಸಂಸ್ಥೆಗಳನ್ನ ಬ್ರಾಂಚ್ಗಳನ್ನ ಓಪನ್ ಮಾಡ್ತಿರ್ತೀವಿ, ಅವುಗಳು ಕೂಡ ಬಹಳಷ್ಟು ಮಹತ್ವದಾಗಿರ್ತವೆ. ನಾವು ಸರ್ವಿಸ್ ಯಾವ ಥರ ಕೊಡ್ತಾ ಇದೀವಿ ಅನ್ನೋದು ಮಹತ್ವದಾಗ್ತದೆ. ಟ್ರೈನಿಂಗ್ ಪ್ರೋಗ್ರಾಮ್ ಫಾರ್ ಎಂಪ್ಲಾಯೀಸ್ ಅಟ್ ವೇರಿಯಸ್ ಲೆವೆಲ್ಸ್, ಬೇರೆ ಬೇರೆ ಹಂತದಲ್ಲಿ ಉದ್ಯೋಗಿಗಳಿಗೆ ನಾವು ಏನು ಯಾವ ರೀತಿಯಾಗಿರ್ತಕ್ಕಂಥ ತರಬೇತಿ ಕಾರ್ಯಕ್ರಮಗಳನ್ನ ಹಾಕೊಳ್ತೀವಿ ಅದು ಕೂಡ ಬಹಳಷ್ಟು ಮಹತ್ವದಾಗ್ತದೆ ಈ ಗುಡ್ ವಿಲ್ ವ್ಯಾಲ್ಯೂಯೇಷನ್ ಮಾಡೋಕೆ. ಗುಡ್ ನೇಮ್ ಆ್ಯಂಡ್ ರೆಪ್ಯುಟೇಷನ್ ಇನ್ ದ ಜನರಲ್ ಪಬ್ಲಿಕ್, ಸಾಮಾನ್ಯ ಜನರಲ್ಲಿ ಅಥವಾ
ಜನಸಾಮಾನ್ಯರಲ್ಲಿ ನಮ್ಮ ಸಂಸ್ಥೆ ಬಗ್ಗೆ ಇರ್ತಕ್ಕಂಥ ಒಂದು ರೆಪ್ಯುಟೇಷನ್ ಯಾವ ಥರ ಇರ್ತದೆ ಅದು ಕೂಡ ಗುಡ್ ವಿಲ್ ಕ್ರಿಯೇಟ್ ಆಗೋಕ್ಕೆ ಮಹತ್ವದ್ದು. ಪ್ರಾಪರ್ ಪ್ಲಾನಿಂಗ್ ಇನ್ ಟ್ಯಾಕ್ಸ್ ಮ್ಯಾಟರ್ಸ್. ನಾವು ಟ್ಯಾಕ್ಸೇಷನ್ ಪಾಲಿಸಿಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂತಹ ಟ್ಯಾಕ್ಸ್ ಎವಿಷನ್ಗಳನ್ನು ಮಾಡೋದಾಗಲಿ ಅಥವಾ ತಪ್ಪು ಮಾಹಿತಿಗಳನ್ನ ಒದಗಿಸೋದಾಗಲಿ ಈ ಥರ ಮಾಡದೆ ಪ್ರಾಪರ್ ಪ್ಲಾನಿಂಗ್ ಮಾಡಿಕೊಂಡು ನಾವು ಬಿಸ್ನೆಸ್ನ ನಡೆಸ್ತಾ ಇದ್ರೆ ಟ್ಯಾಕ್ಸ್ ಮ್ಯಾಟರ್ಸ್ ಒಳಗೆ ಅದು ಕೂಡ ಬಹಳಷ್ಟು ಮಹತ್ವದಾಗಿರ್ತಕ್ಕಂಥ ಅಂಶ ಈ ಗುಡ್ ವಿಲ್ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದು ಅಂತ ಹೇಳ್ಬೋದು. ಹೈ ಕ್ವಾಲಿಟಿ ಆ್ಯಂಡ್ ರಿಲಯಬಿಲಿಟಿ ಆಫ್ ಪ್ರಾಡಕ್ಟ್ಸ್. ಸೊ ಅತ್ಯುತ್ತಮ ಅಥವಾ ಅತಿ ಉತ್ಕೃಷ್ಟವಾಗಿರ್ತಕ್ಕಂಥ ವಸ್ತುಗಳನ್ನು ಉತ್ಪಾದನೆ ಮಾಡೋದು ಮತ್ತು ರಿಲಯಬಲ್ ಆಗಿರ್ತಕ್ಕಂಥ ವಸ್ತುಗಳನ್ನು ನೀಡುವಂಥದ್ದು ಗ್ರಾಹಕರಿಗೆ, ಅದು ಕೂಡ ಜನರ ಮನಸ್ಸಿನಲ್ಲಿ ನಮ್ಮ ಸಂಸ್ಥೆ ಬಗ್ಗೆ ಉತ್ತಮ ಅಭಿಪ್ರಾಯ ಮೂಡೋಕ್ಕೆ ಸಾಧ್ಯ ಆಗ್ತದೆ. ಫೇವರೇಬಲ್ ಗವರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಸೊ ಅನುಕೂಲಕರವಾಗಿರ್ತಕ್ಕಂತಹ ಸರ್ಕಾರದ ನಿಯಮಗಳು ಅಥವಾ ನೀತಿಗಳು ಏನಿರ್ತವೆ ಅವು ಕೂಡ ಮಹತ್ವದಾಗ್ತವೆ. ಆಬ್ಸೆನ್ಸ್ ಆಫ್ ಕಾಂಪಿಟೇಷನ್. ಸೊ ಮೊನೋಪೊಲಿ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಕೇಸ್. ಸೊ ಒಂದು ವೇಳೆ ನಮಗೆ ಪ್ರತಿಸ್ಪರ್ಧಿಗಳು ಅಷ್ಟಾಗಿ ಇರಲಿಲ್ಲ ಅಂತಂದರೆ ಅವಾಗ ನಮ್ಮ ಗುಡ್ ವಿಲ್ ಸಹಜವಾಗಿಯೇ ಹೆಚ್ಚಾಗ್ತದೆ ಅಂತ ಹೇಳ್ಕೊಳ್ಬಹುದು. ಗುಡ್ ಆ್ಯಂಡ್ ಸೌಂಡ್ ಪಬ್ಲಿಕ್ ಇಮೇಜ್. ಜನರಲ್ಲಿ ನಮ್ಮ ಬಗ್ಗೆ, ನಮ್ಮ ಸಂಸ್ಥೆ ಬಗ್ಗೆ ಇಮೇಜ್ ಚೆನ್ನಾಗಿರಬೇಕು. ಪ್ರಾಫಿಟಬಿಲಿಟಿ ಆಫ್ ದ ಫರ್ಮ್. ನಮ್ಮ ಸಂಸ್ಥೆ ಸತತವಾಗಿ ಲಾಭ ಮಾಡ್ತಾ ಹೋಗ್ತಿತ್ತು ಅಂತಂದರೆ ಅದು ಕೂಡ ಬಹಳಷ್ಟು ಮಹತ್ವದಾಗಿರ್ತಕ್ಕಂತಹ ಅಂಶ ನಮ್ಮ ಸಂಸ್ಥೆಯ ಗುಡ್ ವಿಲ್ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ಕೊಳ್ಬಹುದು. ಸೊ ನಾವು ಈ ಎಲ್ಲ ಅಂಶಗಳನ್ನ ಇನ್ನೊಂದಿಷ್ಟು ಬ್ರೀಫ್ ಆಗಿ ನೋಡೋದಾದ್ರೆ, ಸೊ ಯಾವೆಲ್ಲ ಫ್ಯಾಕ್ಟರ್ಸ್ಗಳು ಅತ್ಯಂತ ಮಹತ್ವದಾಗ್ತವೆ ಗುಡ್ ವಿಲ್ನಲ್ಲಿ ಅನ್ನೋದನ್ನ ನೋಡೋದಾದ್ರೆ, ಮೊದಲನೇದಾಗಿ ಲೊಕೇಶನ್, ಎರಡನೇದು ನೇಚರ್ ಆಫ್ ಬಿಸ್ನೆಸ್, ಯಾವ ರೀತಿಯಾಗಿದೆ, ಯಾವ ಸ್ವರೂಪದ ವ್ಯವಹಾರ ಮಾಡ್ತಾ ಇದೀವಿ ಅನ್ನೋಂಥದ್ದು, ಮೂರನೇದು ಎಫಿಷಿಯನ್ಸಿ ಆಫ್ ಮ್ಯಾನೇಜ್ಮೆಂಟ್, ಅಂದರೆ ನಮ್ಮ ವ್ಯವಸ್ಥಾಪಕರು ಯಾವ ರೀತಿಯಾಗಿ ಎಫಿಷಿಯೆಂಟ್ ಆಗಿದ್ದಾರೆ, ದಕ್ಷರಾಗಿದ್ದಾರೆ ಅನ್ನುವಂಥದ್ದು. ಟೈಮ್ ಫ್ಯಾಕ್ಟರ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಲೈಕ್ ವೈಸ್ ಮಾರ್ಕೆಟ್ ಸಿಚುವೇಶನ್, ಈಗ ಸದ್ಯ ಮಾರ್ಕೆಟ್ನಲ್ಲಿ ಸಿಚುವೇಶನ್ ಯಾವ ಥರ ಇದೆ ಅನ್ನುವಂಥದ್ದು ಕೂಡ ಮಹತ್ವದಾಗ್ತದೆ. ದೆನ್ ಸ್ಪೆಷಲ್ ಅಡ್ವಾಂಟೇಜಸ್ ಇಫ್ ಎನಿ. ಸೊ ದೀಸ್ ಆರ್ ದ ಫ್ಯೂ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ವಿಚ್ ರಿಯಲಿ ಇನ್ಫ್ಲುಯೆನ್ಸ್ ಆನ್ ದ ವ್ಯಾಲ್ಯೂ ಆಫ್ ಗುಡ್ ವಿಲ್. ಆ್ಯಂಡ್ ಸಮ್ ಅದರ್ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ good will here are favorable location of the business, efficiency of management. Once again, I am summarizing these things here. Nature of goods, monopolistic and other rights, risk involved, trend of profit, capital required and future competitions. These are the most important factors which are affecting the value of goodwill. So dear students, throughout this session we have discussed about the meaning of goodwill and definitions of goodwill, and important here is factors determining goodwill. So dear students, in the next session we will discuss about need for valuation of goodwill, and a most and very interesting topic, that is explanation of adjustments to profit, will be discussed in detail in the next session. And these are my references. You may go through this. Thank you.